Hi guys, welcome to TECH ACHARYA. ನೀವೇನಾದರೂ ಸ್ಯಾಮ್ಸಂಗ್ ಫೋನ್ನ ಯೂಸ್ ಮಾಡ್ತಾ ಇದ್ರೆ ಸ್ಯಾಮ್ಸಂಗ್ ಎ ಸೀರೀಸ್ನಲ್ಲಿ ಸೆಕ್ಯೂರಿಟಿ ಇಶ್ಯೂ ಕಾಣಿಸ್ಕೊಂಡಿದೆ. ಸ್ಯಾಮ್ಸಂಗ್ನ ಎ ಸೀರೀಸ್ ಮಾತ್ರ ಅಲ್ಲದೆ ನೀವು ಸ್ಯಾಮ್ಸಂಗ್ ರವರದೇ ಓನ್ ಬ್ರ್ಯಾಂಡ್ ಪ್ರೊಸೆಸರ್ ಆಗಿರುವಂಥ ಎಕ್ಸಿನೋಸ್ ಚಿಪ್ ಉಪಯೋಗಿಸಿ ಮಾಡಿರುವಂಥ ಯಾವುದೇ ಫೋನ್ನಲ್ಲೂ ಕೂಡ ಸೆಕ್ಯೂರಿಟಿ ಇಶ್ಯೂಸ್ನ ನೀವು ಕಾಣ್ಬೋದಾಗಿದೆ. ಹೀಗಾಗಿ ಇವರು ಈಗ ಕಾಣಿಸ್ಕೊಂಡಿರುವಂಥ ಸೆಕ್ಯೂರಿಟಿ ಇಶ್ಯೂಸ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಅವರು ಹೊಸ ಒಂದು ಅಪ್ಡೇಟ್ನ ರೋಲ್ ಔಟ್ ಮಾಡಿದ್ದಾರೆ. ನೀವೇನಾದರೂ ಸ್ಯಾಮ್ಸಂಗ್ ಫೋನ್ನ ಯೂಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಎಕ್ಸಿನೋಸ್ ಚಿಪ್ ಇರುವಂಥ ಮಾಡೆಲ್ಸ್ನ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಫೋನ್ಗೆ ರಿಲೀಸ್ ಮಾಡಿರುವಂಥ ರೀಸೆಂಟ್ ಅಪ್ಡೇಟ್ನ ನೀವು ಮಾಡ್ಕೊಳ್ಳೋದು ಉತ್ತಮ. ಈ ರೀತಿ ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು ಆಪಲ್ ಕಡೆಯಿಂದ. ಆಪಲ್ ರವರ 17 ಸೀರೀಸ್ನ ಅವರು ಕಂಪ್ಲೀಟ್ ಆಗಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದೆ. ನೀವು ಕೇಳ್ಬೋದು ಆಲ್ರೆಡಿ ಇಂಡಿಯಾದಲ್ಲೇ ಮಾಡ್ತಾ ಇದ್ರಲ್ಲ ಅಂತ. ಅದರಲ್ಲಿ ಏನಂತ ಹೇಳಿದ್ರೆ ಆಪಲ್ ಅವರು ಅವರ ಎಲ್ಲ ಫೋನ್ಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ತದನಂತರ ಆ ಮಾಡೆಲ್ಗಳನ್ನ ಉಳಿದ ಯೂನಿಟ್ಗಳನ್ನ ಇಂಡಿಯಾದಲ್ಲಿ ಅವರು ಅಸೆಂಬಲ್ ಮಾಡ್ತಾರೆ. ಆದರೆ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಅವರು ಅಪ್ಕಮಿಂಗ್ ಸೀರೀಸು ನೆಕ್ಸ್ಟ್ ಇಯರ್ ರಿಲೀಸ್ ಮಾಡುವಂಥ ಐಫೋನ್ 17 ಸೀರೀಸ್ನ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಮಾಡ್ತೀವಿ ಅಂತ ಅವರು ತಿಳಿಸ್ಕೊಡ್ತಾ ಇದ್ರು. ಈಗ ಇವರು ಇಂಡಿಯಾದಲ್ಲಿ ಯೂನಿಟ್ಗಳು ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಕೂಡ ಆಗಿ ನಿಮಗೆ ಐಫೋನ್ ಪ್ರೈಸಸ್ನಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಇಳಿಕೆಯನ್ನು ನಾವು ಕಾಣ್ಬೋದಾಗಿದೆ. ನೀವು ರೀಸೆಂಟಾಗಿ ನೋಡಿದರೆ ಐಫೋನ್ 15 ಸೀರೀಸ್ ಏನು ಲಾಂಚ್ ಆಗಿತ್ತು ಅದಕ್ಕಿಂತ ಐಫೋನ್ 16 ಸೀರೀಸ್ನ ಪ್ರೈಸ್ಗಳು ಸ್ವಲ್ಪ ಕಡಿಮೆ ಆಗಿವೆ. ಎಸ್ಪೆಷಲಿ ಪ್ರೋ ವೇರಿಯಂಟಿಗೆ ಬಂದಾಗ ಅದರಿಂದ 15,000-20,000 ರೂಪಾಯಿ ಗಂಟೆ ಕಡಿಮೆ ಆಗೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಕಂಪ್ಲೀಟ್ ಫೋನು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಐಫೋನ್ ಪ್ರೈಸಸ್ ಕಡಿಮೆ ಆಗುವಂಥ ಚಾನ್ಸಸ್ಗಳೇ ಜಾಸ್ತಿ ಇರುತ್ತೆ. ಮುಂದಿನ ಟೆಕ್ ನ್ಯೂಸ್ ಕೂಡ ಆಪಲ್ ಕಡೆಯಿಂದಾನೆ. ಆಪಲ್ ಅವರ ರೀಸೆಂಟ್ ಅಪ್ಡೇಟು iOS 18.1 ರೋಲ್ ಔಟ್ ಮಾಡಿದ್ರು. ಇದರಲ್ಲಿ ಅವರು ಒಂದು ಹೊಸ ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಾಲ್ ರೆಕಾರ್ಡಿಂಗ್ ಫಂಕ್ಷನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಈಗ iOS 18.1 ರೋಲ್ ಔಟ್ ಆಗಿದ್ದು ಅದನ್ನು ಅಪ್ಡೇಟ್ ಮಾಡ್ಕೊಂಡಿರೋರು ಕಾಲ್ ರೆಕಾರ್ಡಿಂಗ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನ್ಯೂಸ್ನಲ್ಲಿ ಹೋಗಿ ಆಪ್ಷನ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನೀವು ಫೋನ್ ಅನ್ನೋ ಒಂದು ಆಪ್ಷನ್ನ ತೆಗೆದುಕೊಂಡು ಅಲ್ಲಿ ಕಾಲ್ ರೆಕಾರ್ಡಿಂಗ್ ಅನ್ನೋ ಒಂದು ಆಪ್ಷನ್ನ ನೀವು ಅನೇಬಲ್ ಮಾಡಿದ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ನೀವು ಹೋಮ್ ಸ್ಕ್ರೀನಿಗೆ ಬಂದಾಗ ನೀವು ಯಾರಿಗಾದ್ರೂ ಫೋನ್ ಮಾಡಿದ್ಮೇಲೆ ನಿಮಗೆ ಫೋನ್ನ ರೈಟ್ ಸೈಡ್ನಲ್ಲಿ ಒಂದು ಸಿಂಬಲ್ ಕಾಣಿಸುತ್ತೆ. ಆ ಒಂದು ಸಿಂಬಲ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಐಫೋನ್ನಲ್ಲಿ ಕಾಲ್ ರೆಕಾರ್ಡಿಂಗ್ ಫೀಚರ್ನ ಯೂಸ್ ಮಾಡ್ಬೋದಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ನೋಡೋದಾಯಿತು ಅಂತ ಹೇಳಿದ್ರೆ ನನ್ನ ಕಳೆದ ವೀಡಿಯೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಚಿಪ್ಸೆಟ್ ಜೊತೆಗೆ ಬರ್ತಾ ಇರುವಂಥ ಹಲವಾರು ಮೊಬೈಲ್ಗಳ ಬಗ್ಗೆ ನಾನು ನಿಮಗೆ ನನ್ನ ಕಳೆದ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೆ. ನನ್ನ ಕಳೆದ ವೀಡಿಯೋದಲ್ಲಿ ತಿಳಿಸ್ತಾ ಹಾಗೇನೆ ಚೈನಾದಲ್ಲಿ IQOO 13 ಅಕ್ಟೋಬರ್ 30ನೇ ತಾರೀಕಲ್ಲಿ ರಿಲೀಸ್ ಆಗಿತ್ತು. ಈ ಒಂದು ಫೋನು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಚಿಪ್ಸೆಟ್ ಜೊತೆಗೆ ಬರ್ತಾ ಇರೋ ಜೊತೆಗೆ 6.78 ಇಂಚಿನ NTP 2K ಡಿಸ್ಪ್ಲೇ, 6150 mAh ಬ್ಯಾಟ್ರಿ, 120 ವಾಟ್ಸ್ ಚಾರ್ಜಿಂಗ್, ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟಪ್, ಈ ಎಲ್ಲ ಫೀಚರ್ ಹೊಂದಿರುವಂಥ ಈ ಒಂದು ಫೋನ್ನ ಬೆಲೆ ಬಂದು ಭಾರತದ ರೂಪಾಯಿಗಳಲ್ಲಿ ಕನ್ವರ್ಟ್ ಮಾಡಿದ್ರೆ ಸುಮಾರು 47,000 ರೂಪಾಯಿಗೆ ಅಲ್ಲಿ ಅವರು ಅದನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಫೋನು ಇಂಡಿಯಾದಲ್ಲಿ ಸುಮಾರು ಒಂದು 55,000 ರೇಂಜ್ನಲ್ಲಿ ಲಾಂಚ್ ಆಗ್ಬೋದು ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದೆ. ಇನ್ನು ಅಕ್ಟೋಬರ್ನಲ್ಲಿ ಲಾಂಚ್ ಆಗಿರೋ ಚೈನಾದಲ್ಲಿ ಲಾಂಚ್ ಆಗಿರೋ ಮತ್ತೊಂದು ಫೋನ್ ಅಂತಂದರೆ Xiaomi ಅವರ 15 ಸೀರೀಸು ಅಕ್ಟೋಬರ್ 29ನೇ ತಾರೀಕಿನಲ್ಲಿ ಚೈನಾದಲ್ಲಿ ಲಾಂಚ್ ಆಗಿದೆ. ಈ ಒಂದು ಫೋನು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಚಿಪ್ಸೆಟ್ ಜೊತೆಗೆ ಬರ್ತಾ 6.36 ಇಂಚ್ನ 1.5K AMOLED ಡಿಸ್ಪ್ಲೇ, 120 Hz ರಿಫ್ರೆಶಿಂಗ್ ರೇಟ್ ಜೊತೆಗೆ ಬರ್ತಾ ಇದೆ. ಈ ಒಂದು ಫೋನಲ್ಲಿ ಕೂಡ ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟ್ 50 MP ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಜೊತೆಗೆ 5500 mAh ಬ್ಯಾಟ್ರಿ ಜೊತೆಗೆ 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಇದು ಬರ್ತಾ ಇದೆ. ಈ ಒಂದು ಫೋನು ಚೈನಾದಲ್ಲಿ ಸುಮಾರು ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡಿದಾಗ ಸುಮಾರು 53,000 ರೂಪಾಯಿಗೆ ಲಾಂಚ್ ಆಗಿದ್ದು ಇಂಡಿಯಾದಲ್ಲಿ ಈ ಒಂದು ಫೋನ್ನ ಪ್ರೈಸು ಹತ್ತಿರ 60,000-65,000 ರೇಂಜ್ನಲ್ಲಿ ಲಾಂಚ್ ಆಗ್ಬೋದು ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದೆ. ಇನ್ನು ಚೈನಾದಲ್ಲಿ ಲಾಂಚ್ ಆಗಿರೋ ಮುಂದಿನ ಫೋನ್ ಅಂತ ಹೇಳಿದ್ರೆ OnePlus ಅವರ 13 ಸೀರೀಸ್ನ ನಾವು ನೋಡ್ಬೋದಾಗಿದೆ. ಈ ಒಂದು ಫೋನ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಚಿಪ್ಸೆಟ್ ಜೊತೆಗೆ ಬರ್ತಾ ಇರೋ ಜೊತೆಗೆ 6.8 ಇಂಚಿನ 2K ರೆಸಲ್ಯೂಷನ್ ಹೊಂದಿರುವ 6000 ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥ ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ 50 MP ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟಪ್ನ ಕೂಡ ನೋಡ್ಬೋದಾಗಿದೆ. ಮತ್ತು ಈ ಒಂದು ಫೋನ್ ನಿಮಗೆ 6000 mAh ಬ್ಯಾಟ್ರಿ ಜೊತೆಗೆ ಬರ್ತಾ ಇದೆ. IP68 ಮತ್ತು 69 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ರೇಸಿಂಗ್ ಜೊತೆಗೆ ಈ ಒಂದು ಫೋನು ಬರ್ತಾ ಇದೆ. ಈ ಒಂದು ಫೋನ್ನ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೀವು Xiaomi 15 ಸೀರೀಸ್ನ ಪ್ರೈಸ್ನ ಏನು ನೋಡಿದರೆ ಇಂಡಿಯನ್ ರುಪೀಸ್ನಲ್ಲಿ ಅದೇ 53,000 ರೂಪಾಯಿಗಳಿಗೆ ಚೈನಾದಲ್ಲಿ ಈ ಒಂದು ಫೋನ್ ಕೂಡ ಲಾಂಚ್ ಆಗಿದೆ. ಇನ್ನು ಇಂಡಿಯಾದಲ್ಲಿ ಈ ಒಂದು ಫೋನ್ನ ಪ್ರೈಸ್ ಬಂದು ನಿಮಗೆ ಹತ್ತಿರ 60,000-65,000 ರೂಪಾಯಿಗೆ ಬರ್ಬೋದು ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ಸು ಕಾಣ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಜೊತೆಗೆ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇರುವಂಥ ಮೊದಲನೇ ಫೋನು Realme ಅವರ GT 7 Pro ಆಗಿರುತ್ತೆ. ಜೊತೆಗೆ ಈ ಒಂದು ಫೋನಲ್ಲಿ 6.8 ಇಂಚಿನ 1.5K ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಸಿಗ್ತಾ ಇತ್ತು. 120 Hz
ರಿಫ್ರೆಶಿಂಗ್ ರೇಟ್ಗೆ ಇದು ಸಪೋರ್ಟ್ ಮಾಡ್ತಾರೆ. ಈ ಒಂದು ಫೋನಲ್ಲಿ 50 MP ಟ್ರಿಪಲ್ ಲೇಯರ್ ಕ್ಯಾಮ್ರಾ ಸೆಟಪ್ ನೋಡ್ಬೋದಾಗಿದ್ದು ಸೋನಿ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಕೂಡ ಸಿಗ್ತಾ ಇದೆ. ಜೊತೆಗೆ 120 ವಾಟ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಈ ಒಂದು ಫೋನು ಇಂಡಿಯಾದಲ್ಲಿ ನವೆಂಬರ್ 26ನೇ ತಾರೀಕು ಲಾಂಚ್ ಆಗಲಿದ್ದು ಈ ಒಂದು ಫೋನ್ನ ಪ್ರೈಸ್ 54,999 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂತು ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ಆದಮೇಲೆ ಇರುವಂಥ ಮೇಯ್ನ್ ಕಂಪ್ಲೇಂಟ್ ಅಂತ ಹೇಳಿದ್ರೆ ನನ್ನ ಮೊಬೈಲು ಮೊದಲು ಥರ ಬ್ಯಾಟ್ರಿ ಬ್ಯಾಕಪ್ನ ಕೊಡ್ತಾ ಇಲ್ಲ. ಸ್ಟಾರ್ಟಿಂಗ್ ಚೆನ್ನಾಗಿ ಕೊಡ್ತಾಯಿತ್ತು, ಇವಾಗ ರೆಡ್ಯೂಸ್ ಆಗೋಗಿದೆ, ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಅಂತ. ನಿಮ್ಮ ಒಂದು ಫೋನ್ನಲ್ಲಿರುವಂಥ ಬ್ಯಾಟ್ರಿ ನಿಮ್ಗೆ ಏನಾದರೂ ಒಂದು ಒಳ್ಳೆ ಬ್ಯಾಕಪ್ನ ಕೊಡಬೇಕು ಅಂತ ಹೇಳಿದ್ರೆ ನೀವು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅಂದರೆ ಅದೇನು ಅಂತ ಹೇಳಿದ್ರೆ ನಿಮ್ಮ ಫೋನ್ನ ಚಾರ್ಜ್ ಮಾಡುವಾಗ ನೀವು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 85 to 90% ಇರೋ ತನಕ ನೀವು ಚಾರ್ಜ್ ಮಾಡ್ಕೋಬೋದು. ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 90 to 95 ತನಕ ಚಾರ್ಜ್ ಮಾಡ್ಬೋದು. ಅದಕ್ಕಿನ್ನೂ ಮೇಲೆ 80 to 85% ಮಾಡಿದ್ರೆ ತುಂಬ ಉತ್ತಮ. ಕಂಪ್ಲೀಟ್ 100% ತನಕ ಚಾರ್ಜ್ ಮಾಡಬಾರ್ದು. ಮತ್ತು ಅದೇ ರೀತಿ ಬ್ಯಾಟ್ರಿ ಎಷ್ಟು ಕಡಿಮೆ ಆದಾಗ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಯೂಸ್ ಮಾಡ್ತೀರಾ, ಒಂದು 50% ಬಂದುಬಿಡುತ್ತೆ, ಸರಿ 50 ಆಗಿಬಿಡುತ್ತೆ, ಮತ್ತೆ ಚಾರ್ಜ್ ಮಾಡೋಣ ಅಂತ ಮತ್ತೆ ಚಾರ್ಜರ್ ಹಾಕೋಕ್ಕೆ ಹೋಗಬಾರ್ದು. ಬ್ಯಾಟ್ರಿ ಬಿಲೋ 20% ಬಂದಾಗ ಅಂದರೆ ನಿಮಗೆ 20% ತನಕ ಬಂದಾಗ ಆಟೋಮೆಟಿಕಲಿ ಅದೇ ಒಂದು ನೋಟಿಫಿಕೇಶನ್ ಕೊಡುತ್ತೆ ಬ್ಯಾಟ್ರಿ ಇಸ್ ಬಿಲೋ 20% ಅಂತ. ನೀವು ಆಗ ಚಾರ್ಜಿಗೆ ಕನೆಕ್ಟ್ ಮಾಡಿ ಮತ್ತದು ಅರೌಂಡ್ 85 to 90% ಚಾರ್ಜ್ ಆಗೋ ತನಕ ಚಾರ್ಜಿಂಗ್ ಹಾಕಿ ಆಮೇಲೆ ನೀವು ಚಾರ್ಜನ್ನು ರಿಮೂವ್ ಮಾಡಿ ಫೋನ್ನ ಯೂಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಬ್ಯಾಟ್ರಿನ ಲೈಫು ಕೂಡ ಜಾಸ್ತಿ ಆಗೋದು, ಜೊತೆಗೆ ನಿಮ್ಮ ಒಂದು ಬ್ಯಾಟ್ರಿ ಬ್ಯಾಕಪ್ ಎಂಡ್ಯೂರೆನ್ಸ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ಬ್ಯಾಟ್ರಿ ಮೇಂಟೆನೆನ್ಸ್ ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೊಡೋಕ್ಕೆ ನಿಮಗೆ ಬೇಕಾಗಿರುವಂಥ ಟಿಪ್ಸು ಅಂತ ಹೇಳಿದ್ರೆ ನೀವು ಸಾಧಾರಣ ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇರ್ತೀರ, ವಾಟ್ಸಪ್ ನೋಡ್ತಾ ಇರ್ತೀರ, ಯೂಟ್ಯೂಬ್ ನೋಡ್ತಾ ಇರ್ತೀರ, ಟೆಲಿಗ್ರಾಮ್ ನೋಡ್ತಾ ಇರ್ತೀರ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರ, ಫೇಸ್ಬುಕ್ ನೋಡ್ತಾ ಇರ್ತೀರ. ಈ ಒಂದು ಎಲ್ಲ ಅಪ್ಲಿಕೇಶನ್ನ ನೋಡ್ತಾ ಇರ್ತೀರ. ಮತ್ತೆ ಏನು ಮಾಡ್ತೀರ, ಎಲ್ಲ ನೋಡಿ ಸಾಕಾಯಿತು ಅಂತ ಅಂದಮೇಲೆ ಜಸ್ಟ್ ಫೋನ್ನ ಆಫ್ ಮಾಡಿಬಿಟ್ಟು ಇಟ್ಬಿಡ್ತೀರ. ಹೀಗೆ ಏನು ಓಪನ್ ಮಾಡಿದ್ರಿ ಅಷ್ಟು ಅಪ್ಲಿಕೇಶನ್ಗಳು ನಿಮ್ಮ ರ್ಯಾಮ್ ಮೆಮೊರಿನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೆ ಇರ್ತವೆ. ಇದರಿಂದ ನಿಮಗೆ ಡಾಟಾನ ಕನ್ಸ್ಯೂಮ್ ಜಾಸ್ತಿ ಮಾಡೋದ್ರ ಜೊತೆಗೆ ಕೂಡ ಬ್ಯಾಟ್ರಿನೂ ಕೂಡ ಸಕ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಕಡಿಮೆ ಬರ್ತಾ ಇರುತ್ತೆ. ನೀವು ಯಾವಾಗಲೇ ಫೋನನ್ನು ನೀವು ಎಲ್ಲ ಐಡಲ್ ಮಾಡಿದಾಗ ಅಂದರೆ ಎಲ್ಲ ನೀವು ಫೋನೆಲ್ಲ ಯೂಸ್ ಮಾಡಿ ನೀವು ಐಡಲ್ಲಾಗಿ ಫೋನ್ನ ಇಡ್ತಾ ಇದ್ದೀರಾ ಅನ್ನುವಾಗ ಕಂಪ್ಲೀಟ್ ರ್ಯಾಮ್ನ ಕ್ಲಿಯರ್ ಮಾಡಿ, ಎಷ್ಟು ಅಪ್ಲಿಕೇಶನ್ ಓಪನ್ ಮಾಡಿದರೆ ಅಷ್ಟು ಅಪ್ಲಿಕೇಶನ್ಗಳನ್ನ ಕ್ಲೋಸ್ ಮಾಡಿ ನೀವು ಆಮೇಲೆ ಇಡೋದು ಒಂದು ಅಭ್ಯಾಸನ ಮಾಡಿಕೊಂಡ್ರೆ ನಿಮಗೆ ಆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗುವಂಥ ಅಪ್ಲಿಕೇಶನ್ಗಳೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗೋದ್ರಿಂದ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಜಾಸ್ತಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ರೀತಿ ಮಿನಿಮಮ್ 20%ಗಿಂತ ಕಡಿಮೆ ಆದಾಗ ಮಾತ್ರ ಚಾರ್ಜ್ ಆಗಿ ಅಪ್ ಟು ಕಂಪ್ಲೀಟ್ 80 to 90% ತನಕ ಚಾರ್ಜ್ ಆಗುವಂಥ ತನಕ ಮಾತ್ರನೇ ಚಾರ್ಜ್ ಮಾಡಿ ಆವಾಗ ತೆಗೆದ್ರೆ ಮತ್ತೆ ತೆಗೆಯೋದು ಮತ್ತು ಹಾಕೋದು ಇದನ್ನೆಲ್ಲ ಬಿಟ್ಟು ನೀವು ಮೇಂಟೈನ್ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ನ ಬ್ಯಾಟ್ರಿ ಬ್ಯಾಕಪ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಗೈಸ್, ಇದಾಗಿತ್ತು ಈ ವಾರದ ಟೆಕ್ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ವೀಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ನಾನು ನಿಮ್ಮ ಟೆಕ್ ಆಚಾರ್ಯ RK ಹೆಗ್ಡೆ.